ಹರಿಃ ಓಂ ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಯರಮೇಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರಪಂಜರ ಪದ್ಬಾಂಧವ ಅನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪದೇ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವಜ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದೀಶ ಜಗದುದ್ಧಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳಮೂರ್ತಿ ಕೋಮಲಾಂಗ ನೀಲಮೇಘ ಶ್ಯಾಮ ನೀಲಮೇಘ ಶ್ಯಾಮ ನೀಲಮೇಘ ಶ್ಯಾಮ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ 41ನೇ ಗದ್ಯ ನೀಲ ಮೇಘ ಶ್ಯಾಮ. ಇಲ್ಲಿ ನಮ್ಮ ಪ್ರಶ್ನೆ, ನೀಲ ಮೇಘ ಶ್ಯಾಮ ಅಂದರೇನು? ಶ್ರೀ ಪುರಂದರದಾಸರು 40ನೇ ಗದ್ಯ ಕೋಮಲಾಂಗ ಎಂಬುದರಲ್ಲಿ ಭಗವಂತನ ಅಪ್ರಾಕೃತ ಚಿದಾನಂದ ಸಕಲ ಗುಣ ಪರಿಪೂರ್ಣ ಸರ್ವದೋಷ ವಿದೂರ ಎಂಬತಕ್ಕಂಥದ್ದನ್ನ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಈಗ ಭಗವಂತನ ಆರಾಧನೆ ಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ನೀಲ ಮೇಘ ಶ್ಯಾಮ ಸಮಷ್ಟಿಯಾಗಿಯೂ ಭಗವಂತ, ಒಂದೊಂದು ಅಕ್ಷರವೂ ಭಗವಂತ. ನೀಲ ಅಂದರೂ ಭಗವಂತ, ಮೇಘ ಅಂದರೂ ಭಗವಂತ, ಶ್ಯಾಮ ಅಂದರೂ ಭಗವಂತ. ಆದರೂ 3 ಪ್ರತ್ಯೇಕ ಶಬ್ದದಿಂದ ನೀಲ ಮೇಘ ಶ್ಯಾಮ ಇದು ಭಗವಂತನ ಆರಾಧನೆಯ ಮೂಲ ಮಂತ್ರ. ಹೇಗೆ ಹಿರಿಯರು ಮೂಲ ಮಂತ್ರವನ್ನು ಹೇಳುತ್ತಿದ್ದಾರೋ ಹಾಗೆ ದಾಸರು ನಮಗೆ ಹೇಳುತ್ತಿರುವುದೇ ಮೂಲ ಮಂತ್ರ. ಭಗವಂತನ ನಾಮಧೇಯ ಗುಣವಾಚಕ ಕ್ರಿಯಾವಾಚಕವಾಗಿ ಪ್ರಸ್ತುತ ಹೇಳುತ್ತಿರುವುದೇನು? ನೀಲ ಮೇಘ ಶ್ಯಾಮ.
ನೀಲ ಅಂದರೆ ಏನು? ಇದು ಒಂದು ವರ್ಣ ವಿಶೇಷ. ಅಂದರೆ ನಾವು ನಮ್ಮ ಕಣ್ಣಿನ ಮೂಲಕ ಭಗವಂತನ ಸೃಷ್ಟಿಯಲ್ಲಿ ಬಂದ ಅನೇಕ ವರ್ಣಗಳನ್ನು ನಾವು ನೋಡ್ತೀವಿ. ಸೊ ಭಗವಂತನನ್ನು ನಾವು ಗುರುತಿಸುವ ಬಗೆ ಯಾವುದು? ಭಗವಂತನೇ ಸೃಷ್ಟಿಸಿದ ಈ ಜಗತ್ತಿನ ನಮ್ಮ ಕಣ್ಣಿಂದ ನೋಡುವುದೇ ಆಗಿದೆ. ಅದು ಯಾವ ವರ್ಣ? ನೀಲ. ಯಾವ ಅಪರೋಕ್ಷ ಜ್ಞಾನಿಗಳು ಭಗವಂತನನ್ನು ಸೂರ್ಯನ ಪ್ರಕಾಶದಲ್ಲಿ ಅಥವಾ ತಮ್ಮ ಅಂತರ್ಪ್ರಕಾಶದಲ್ಲಿ ಭಗವಂತನನ್ನು ಕಾಣುವ ವರ್ಣ ಅದು ನೀಲ. ನೀಲ ಅಂದರೆ ವರ್ಣವು ಹೌದು. ಆರಾಧನೆಯಲ್ಲಿ ನೀ ಲಾ ಅಂದರೆ ವಿಹರಿಸು, ಲಾಲಿಸು ಎಂದರ್ಥ. ನೀಲ ಎಂಬುದರಿಂದ ನೀನು ನೋಡಿಕೋ ಎಂಬ ಸೂಕ್ಷ್ಮರು ದೃಷ್ಟಿಯಿಂದ ನೀಲ ಎಂಬತಕ್ಕಂಥ ಹೇಳ್ತಾ ಇದ್ದಾರೆ. ಇದು ಕೇವಲ ನಮಗೆ ಮಾತ್ರ ಅರ್ಥವಾಗತಕ್ಕಂಥ ಶಬ್ದ. ಈ ಶಬ್ದ ಬೇರೆಯವರಿಗೆ ಹೇಳಿದರೆ ಅವರಿಗೆ ಕೇವಲ ವರ್ಣಾತ್ಮಕವಾಗಿ ನಿಲ್ಲುತ್ತೆ. ಯಾರು ಅನುಭವಿಸುತ್ತಾರೋ ಅವರಿಗೆ ನೀಲ ರೂಪವಾಗಿ ಭಗವಂತನೇ ನಿಲ್ಲುತ್ತಾನೆ. ಅವನನ್ನ ನೀ ಅಂದ್ರೆ ಭಗವಂತ, ಮೂಲರೂಪಿ ಭಗವಂತ, ಬಿಂಬರೂಪಿ ಭಗವಂತ. ಲಾ ಅಂದ್ರೆ ಏನು? ಲಾಲಿಸು, ಪೋಷಿಸು, ಆರಾಧಿಸು, ಕಾಣು. ಯಾವ ರೀತಿಯಲ್ಲಿ ಕಾಣ್ತೀವಿ? ನಾವು ಯಾವ ರೀತಿಯಲ್ಲಿ ಕಲ್ಪನೆ ಮಾಡಿರ್ತೀವೋ ಅದು ಯಾವ ಕಲ್ಪನೆಯಂತೆ ಭಗವಂತ ಕಾಣಿಸುವುದಿಲ್ಲ. ತನ್ನ ಮನಸ್ಸಿಗೆ ಬಂದಂತೆ ತಾನು ಕಾಣಿಸಿಕೊಳ್ಳುತ್ತಾನೆ. ಅದನ್ನು ನಾವು ಬೇರೆಯವರಿಗೆ ಹೇಳಲು ಜಗತ್ತಿನಲ್ಲಿ ಯಾವ ಶಬ್ದವೂ ಸಾಲದು. ಕೇವಲ ಅನುಭವಿಸಿಯೇ ತೀರಬೇಕು. ಆದ್ದರಿಂದ ನೀ ಲಹರಿಸು, ವಿಹರಿಸು. ನೀನು ಮಾತ್ರ ಅರ್ಥ ಮಾಡಿಕೊಳ್ಳಪ್ಪ, ನೀನು ಕಾಣು. ಅದು ಭಗವಂತನ ಹೆಸರು ನೀಲ. ಇದು ನಮಗೆ ಕೇವಲ ಸ್ಪಷ್ಟವೇ ಇಲ್ಲ. ಆದ್ರಿಂದ ಪುರಂದಾಸು ಕೊಂಚ ಮುಂದೆ ಹೋಗಿ ಮೇಘ ಅಂತೇಳಿ. ಮೇಘ ಅಂದ್ರೆ ಏನು? ಆಕಾಶದಲ್ಲಿರುವ ಮೋಡ. ಯಾಕೆ ಆಕಾಶದಲ್ಲಿರುವ ಮೋಡವನ್ನು ಹೇಳಿದರು? ನೀವು ಆಕಾಶವನ್ನು ಒಂದು ಪ್ರತಿಕ್ಷಣ ನೋಡ್ತಾ ನಿಂತುಕೊಳ್ಳಿ. ಅದರಲ್ಲಿ ನಿಮಗೆ ಚಿತ್ರ ವಿಚಿತ್ರವಾದ ಲೋಕಗಳು ಕಾಣಿಸುತ್ತೆ. ಅದರಲ್ಲಿ ಭಗವಂತನೇ ಗುರುವಾಗಿ, ದೇವತೆಗಳೇ ಶಿಷ್ಯರಾಗಿ ನಿಂತು ಪಾಠ ಮಾಡುತ್ತಿರುವುದು ಕಾಣಿಸುತ್ತೆ, ಕೇಳಿಸುತ್ತೆ. ಭಗವಂತನ ವಿಶೇಷಕಾರವಾದ ಪ್ರಕಾಶಮಯವಾದ ಸುಂದರ ರೂಪದಲ್ಲಿ ನಿಂತಿರುವುದು, ದೇವತೆಗಳು ಅಭ್ಯಾಸಿಸುತ್ತಾ ಕುಳಿತಿರುವುದು, ಇದು ಗುಂಪಾಗಿ ನೂರಾರು, ಸಾವಿರಾರು, ಲಕ್ಷಾಂತರ ಗುಂಪಿನಲ್ಲಿ ಬೆಟ್ಟದ ಮೇಲೆ, ಮರದ ಕೆಳಗೆ, ವಿಶಾಲವಾದ ಆಕಾಶದಲ್ಲಿ ನಾವು ಕಾಣಬಲ್ಲೆವು. ಇದನ್ನು ಶಾಸ್ತ್ರದಲ್ಲಿ ಗಾಂಧರ್ವಲೋಕ ಎಂದು ಹೆಸರಿಸಿದ್ದಾರೆ. ಅದು ಆಯಾ ಜೀವರಿಗೆ ಕಲ್ಪಿಸುವಂತೆ ಬೇರೆ ಜೀವರಿಗೆ ಎಂದು ಕಲ್ಪಿತವಾಗುವುದಿಲ್ಲ.
ನಿಮ್ಮ ಮನಸ್ಸಿನಲ್ಲಿ ಭಗವಂತ ಮೂಡಿಸಿದ ರೂಪವನ್ನು ಅದು ನಿಮಗೆ ದತ್ತಕವಾದುದು. ಅಂದರೆ ನಮ್ಮ ಅಭಿಮಾನಿ ದೇವತೆಗಳಿಗೆ ಗೊತ್ತಿರುತ್ತದೆ, ಭಗವಂತನಿಗೆ ಗೊತ್ತಿರುತ್ತದೆ. ಅದನ್ನು ಕಿಂಚಿತ್ ನಮಗೆ ತಿಳಿಸಿಕೊಡ್ತಾನೆ. ಉಳಿದಾರಿಗೂ ಇದ್ಯಾವುದು ಪರಿಚಯವೇ ಆಗುವುದಿಲ್ಲ. ಆದ್ದರಿಂದ ಪುರಂದರದಾಸರು ಮೇಘ ಎಂದು ಹೇಳಿದ್ದಾರೆ. ಇಷ್ಟು ಹೇಳಿದರೂ ಸಹ ಈ ಶಬ್ದದಲ್ಲಿ ಹೇಳಲು ಸಾಧ್ಯವೇ ಇಲ್ಲ, ಆದರೂ ಇಲ್ಲಿ ಹೇಳಬೇಕಾಗಿದೆ. ಆದ್ದರಿಂದ ದಾಸರು ಮೂರನೇ ಶಬ್ದವನ್ನಿಟ್ಟರು, ಶ್ಯಾಮ. ಅಂದರೆ ಏನು? ಭಗವಂತನ ದಿವ್ಯ ದೃಷ್ಟಿ, ದಿವ್ಯ ಚಿತ್ರವನ್ನ ಕೊಂಚು ಕೊಂಚಾಗಿ ಲೀಕ್ ಅಂದ್ರೆ ಸೂಚಿಸುವುದು, ಕೊಡುವುದು. ತಿಳ್ಕೊಳ್ಳಿ, ಇದರಿಂದ ಗೊತ್ತಾಯ್ತಾ, ಇದರಿಂದ ಗೊತ್ತಾಯ್ತಾ, ಇದರಿಂದ ಗೊತ್ತಾಯ್ತಾ ಎನ್ನುವ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ವಿಷಯವನ್ನು ಹೇಳುವುದು. ಹಾಗೆ ಮೂರನೇ ಶಬ್ದ ಶ್ಯಾಮ. ಶ್ಯಾಮ ಎಂದರೆ ಬಣ್ಣ. ಬಣ್ಣ ಅಂದರೆ ಏನರ್ಥ? ನೀಲ ಎಂದರೆ ನಮ್ಮ ಸಾಧಾರಣ ಕಣ್ಣಿಗೆ ಕಾಣದೇ ಇರತಕ್ಕಂಥ ಬಣ್ಣ. ಮೇಘ ಎಂಬತಕ್ಕಂಥದ್ದು ನಮ್ಮ ಕಣ್ಣಿಗೆ, ಸಾಧಾರಣ ಕಣ್ಣಿಗೆ, ಮನಸ್ಸಿಗೆ ಕಲ್ಪನೆ ಮಾಡಿಕೊಳ್ಳದೇ ಇರತಕ್ಕಂಥ ಚಿತ್ರ ವಿಚಿತ್ರಗಳು. ಶ್ಯಾಮ ಎಂಬುದು ನಮ್ಮ ಹೊರಗಿನ ಕಣ್ಣಿಗೂ ಕಾಣುವಂತ ವರ್ಣ. ಆದ್ದರಿಂದ ಆಕಾಶದ ಬಣ್ಣ ಏನು? ಶ್ಯಾಮ. ಶ್ಯಾಮ ಅಂದ್ರೆ ಏನು? ಶ್ಯಾಮ ಎಂಬುದರಲ್ಲಿ ಮೂರು ಶಬ್ದಗಳಿದೆ: ಶಕಾರ, ಅಕಾರ, ಯಕಾರ, ಮಕಾರ. ಶಂಭುವೇ ನಮಃ, ಶಾಂತಾಯ ನಮಃ. ಶಂ ಅಂದ್ರೆ ಶಾಂತವಾದ ಗುಣ, ಮಂಗಲಕರವಾದ ಗುಣ. ಯಾ ಅಂದ್ರೆ ಯಾರು ತಿಳ್ಕೋದು, ಯಜ್ಞಾಯ ನಮಃ, ಯಾರು ಜ್ಞ ತಿಳಿದುಕೊಳ್ಳುತ್ತಾರೋ ಅಂತಹ ಜ್ಞಾನ ಶ್ಯಾಮ. ಅಂದರೆ ಏನಾಯಿತು? ಅತ್ಯಂತ ಸುಖಕರವಾದ, ಪುಣ್ಯತಮವಾದ, ಮಂಗಳಕರವಾದ ಶಬ್ದಗಳೇನಿದೆ, ರೂಪಗಳೇನಿದೆ, ಅದನ್ನು ಜ್ಞ ಯಾರು ತಿಳಿದುಕೊಳ್ಳುತ್ತಾರೋ, ಜ್ಞ ತಮ್ಮ ಅಂತರ್ಚಕ್ಷುಷಿನಿಂದ ತಿಳಿದುಕೊಳ್ಳುತ್ತಾರೋ ಅಂತಹ ಜ್ಞಾನಕ್ಕೆ ಶ್ಯಾಮ ಎಂದೇ ಹೆಸರು. ಶ್ಯಾಮ ಎನ್ನುವುದರಲ್ಲಿ ನೀಲವೂ ಸೇರಿದೆ, ಮೇಘವೂ ಸೇರಿದೆ. ಹೊರಗಿನವರೆಗೆ ಶ್ಯಾಮ ಎಂದರೆ ಮಾತ್ರ ವರ್ಣ ಎಂಬುದಕ್ಕಂತ ಅರ್ಥವಾಗತ್ತೆ. ಆದರೆ 1000 ಪಟ್ಟು ಅರ್ಥವಾಗಬೇಕಾಗಿರೋದು ನೀಲ, 100 ಪಟ್ಟು ಅರ್ಥವಾಗಬೇಕಾದ್ದು ಮೇಘ, 1 ಪಟ್ಟು ಅರ್ಥ ಮಾಡಬೇಕಾದ ಶ್ಯಾಮ. ಉದಾಹರಣೆಗೆ ನೀಲ, ಮೇಘ, ಶ್ಯಾಮ ಅಂದರೆ ಇವೆಲ್ಲವೂ ಎಲ್ಲರಿಗೂ ತಿಳಿದಿರುವ ಸಾಮಾನ್ಯ ವಿಷಯ. ಎಲ್ಲರಿಗೂ ಅಂದರೆ ಎಲ್ಲ ದಾಸವರ್ಗದಲ್ಲಿ ಭಗವಂತನ ಆರಾಧನೆ ಮಾಡತಕ್ಕಂಥ ಜನರಿಗೆ ತಿಳಿಯತಕ್ಕಂಥ ಮೂಲ ವಿಷಯ, ಬೇಸಿಕ್ ಇನ್ಫಾರ್ಮೇಶನ್. ಯಾಕೆ ಇದು ಹೇಳ್ತೀವಿ ಅಂದ್ರೆ ಮುಂದೆ ಅವರ ಪದಗಳಿಂದಲೇ ನಾವು ನೋಡಬಹುದು. ಶ್ರೀ ಪುರಂದರದಾಸರು ಇಲ್ಲಿ ಭಗವಂತನನ್ನೇ ತಿಳಿಸುತ್ತಿದ್ದಾರೆ. ತಾವು ಕಂಡ ಅದ್ಭುತ ವರ್ಣನೆಯನ್ನು ಸುಲಭದ ರೀತಿಯಲ್ಲಿ ಉಪದೇಶಿಸುತ್ತಿದ್ದಾರೆ. ನೀಲ, ಮೇಘ, ಶ್ಯಾಮ
ಆಕಾಶದಲ್ಲಿ ತೇಲುತ್ತಿರುವ ಮೋಡಗಳನ್ನು ನೋಡಿದ್ದೀರೆ? ಯಾವುದು ಒಂದು ಕ್ಷಣವೂ ಸಹ ಒಂದೇ ಕಡೆಯಲ್ಲಿ ಒಂದೇ ದೇಶದಲ್ಲಿ ನಿಲ್ಲುವುದಿಲ್ಲ, ಸದಾ ಚಲಿಸುತ್ತಿರುವಂತೆ ಭಾಸವಾಗುತ್ತದೆ. ಅದರ ಆಕಾರ ಪ್ರತಿ ಕ್ಷಣ ಬದಲಾವಣೆಯಾಗುತ್ತಾ ಇರುತ್ತದೆ. ನೀಲಿ, ತಿಳಿ ನೀಲಿ, ಹೆಪ್ಪುಗಟ್ಟಿದ ನೀಲಿ, ಚದುರಿದ ನೀಲಿ, ವಿವಿಧ ಆಕಾರದ ನೀಲಿ, ಹೀಗೆ ಪ್ರತಿ ಕ್ಷಣ ವಿಸ್ಮಯ ಲೋಕ ಹುಟ್ಟಿಸುವುದು ನೀಲ ಮೇಘಗಳು. ಇದನ್ನು ಗಂಧರ್ವಲೋಕ ಎಂದೇ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ನಿಖರವಾದ ರೂಪವನ್ನು ಚಿಂತಿಸುವಾಗಲೇ ಮತ್ತೊಂದು ರೂಪವನ್ನು ಪಡೆದುಕೊಳ್ಳುತ್ತದೆ. ನೋಡಿದ ಪ್ರತಿಯೊಬ್ಬರಿಗೂ ಅದರ ಮನಸ್ಸಿನಲ್ಲಿ ಮೂಡಿದ ಚಿತ್ರಗಳೇ ಗಗನದಲ್ಲಿ ಕಾಣುವುದು. ಪ್ರಖರ ಸೂರ್ಯ ಪ್ರಕಾಶವಿದ್ದಾಗ ಅಣುವಾಗಿ ಎಲ್ಲೆಡೆ ಚೆಲ್ಲಿದಂತೆ ಆಗಿರುವುದು. ಶಿಖರ, ಆಕರ, ದೇವಾಲಯ, ಗುಡಿ, ಗೋಪುರಗಳು ಕಟ್ಟಿದಂಥ ಕಣಿವೆಗಳ ಆಕಾರ, ಅನೇಕ ಜನರು ಕುಳಿತಿರುವ ಆಕಾರ, ಹೀಗೆ ಅಸಾದೃಶ್ಯ ರೂಪಗಳು. ಇದರ ಮಧ್ಯದಲ್ಲಿ ನೀವು ಒಂದು ಮಿಂಚನ್ನು ಕಾಣುವಿರಿ. ಅದು ರೇಖಾರೂಪದಲ್ಲಿ ನುಸುಳಿ ಹೋಗಿ ದಿವ್ಯ ಆಕಾರವನ್ನು ತೋರಿ ಸಜ್ಜದಲ್ಲೇ ಮರೆಯಾಗುವುದು. ಮತ್ತೆ ಇನ್ನೊಂದು ದಿಕ್ಕಿನಲ್ಲಿ ವಿಚಿತ್ರ ರೂಪ ರೇಖೆಗಳಾಗಿ ಕಾಣುವುದು. ಅದು ದಿವ್ಯ ಮಾನುಷಾಕಾರ, ಕಿರೀಟ, ಕುಂಡಲ, ವನಮಾಲ ಇತ್ಯಾದಿಗಳನ್ನು ವಿವಿಧ ಭಂಗಿಗಳಲ್ಲಿ ಕಾಣಬಹುದು. ಇದೇ ಭಗವಂತನ ಚಿನ್ಮಯ ರೂಪವು. ನಿತ್ಯ ಬೆಳಗು ಮೂಡಿಸುವ ಸುಂದರ ನೋಟವು ನೀಲ ಮೇಘ ಶ್ಯಾಮ. ರಾಮಕೃಷ್ಣರ ಚಿತ್ರವನ್ನು ನೀವು ನೋಡಲು ಸಾಧ್ಯ. ಅಲ್ಲಿ ನಿಯಮೇನ ನೀಲಿ ಬಣ್ಣವನ್ನೇ ಬಳಸಿರುತ್ತಾರೆ. ರಾಮಕೃಷ್ಣರ ಮೈಬಣ್ಣ ನೀಲಿ ಎಂದು ದಾಸ ಸಾಹಿತ್ಯವು ಹೇಳುತ್ತಿದೆ. ಆದರೆ ಚಿತ್ರದಲ್ಲಿ ಕಂಡ ಬಣ್ಣ ತಾತ್ಕಾಲಿಕವೂ ಕೃತಕವೂ ಆಗಿದೆ. ಅವರಿಗೆ ಪ್ರೇರಣೆ ನೀಡಿದ್ದು ಮಾತ್ರ ನೀಲಿ ಆಕಾಶವೇ ಆಗಿದೆ. ಬಹುಕಾಲವಿರುವ ಬ್ರಹ್ಮಾಂಡದ ಆಕಾಶ ಬ್ರಹ್ಮ ಪದವಿ ತನಕ ಇರುವಂತಹದ್ದು. ಮತ್ತೆ ಮತ್ತೊಬ್ಬ ಬ್ರಹ್ಮನಿಗೆ ಪ್ರೇರಣೆ ನೀಡುವಂತಹದ್ದು. ಹೀಗೆ ಆಕಾಶವು ಶಾಶ್ವತವಾದುದು. ಭಗವಂತನ ಪಾದವೆನಿಸಿದ ಆಕಾಶ ನೀಲಿ ಬಣ್ಣದ್ದು. ಭಗವಂತನ ಪಾದ ಹಾಗೂ ಸಕಲ ಇಂದ್ರಿಯಗಳು ನೀಲಿ ಬಣ್ಣವೆಂದು ಪಾದ ಲಕ್ಷಣದಿಂದ ಹೇಳಿದಂತಾಗಿದೆ. ಪಾದರೇಖೆಗಳನ್ನು ತಿಳಿದರೆ ವೇದಾರ್ಥ ಜ್ಞಾನವಾಗುವುದು. ಶ್ರೀ ವೇದವ್ಯಾಸದೇವರು ಬ್ರಹ್ಮಸೂತ್ರದಲ್ಲಿ ನಮ್ಮ ಹೃದಯ ಆಕಾಶದಲ್ಲಿ ಭಗವಂತನನ್ನು ಕಾಣಲು ಪ್ರಯತ್ನಿಸಿ, ಅಲ್ಲೇ ಇರುವ ನೀಲ ಮೇಘ ಶ್ಯಾಮನನ್ನು ಕಾಣಿರಿ. ಆಕಾಶವು ಭಗವಂತನನ್ನು ತೋರಿಸುವುದು ಭೂಪಟ ಮಾತ್ರ. ಅದನ್ನು ಆಕಾಶಪಟ ಎಂದು ತಿಳಿದು ನಿಮ್ಮಗಳ ಹೃದಯ ಆಕಾಶದಲ್ಲಿ ಜ್ಞಾನ ಚಕ್ಷಸ್ಸಿನಿಂದ ಅಂತರ್ಪಟ ಕಾಣಲು ಆರಂಭಿಸಿ ಎಂಬ ದಿವ್ಯ ಉಪದೇಶವೇ ನೀಲ ಮೇಘ ಶ್ಯಾಮ. ಪರಮ ಮಂಗಳ ಮೂರ್ತಿ ಎಂದು ತಿಳಿಸಿರುವಂತೆ ಇಲ್ಲಿಯೂ ನೀಲವೂ ಭಗವಂತ, ಮೇಘವೂ ಭಗವಂತ, ಶ್ಯಾಮವೂ ಭಗವಂತ.
ಗಗನ ಎಂಬುದು ವಿಷ್ಣು ಪದ ಎನ್ನುವರು. ಅದು ದಿವ್ಯ ದೇಶದಂತೆಯೇ ನಮ್ಮ ದೇಹದಲ್ಲಿ ದಿವ್ಯ ಭಾಗ ಹೃದಯ. ನೀಲ ಮೇಘಶ್ಯಾಮವನನ್ನು ಹೃದಯದಲ್ಲಿ ಕಾಣಬೇಕು. ಕೆಂಪಾದ ರಕ್ತ ಹೆಪ್ಪುಗಟ್ಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಇಂದಿಗೂ ಮೃತ ಶರೀರದಲ್ಲಿ ಕಾಣಬಹುದು. ಜ್ಞಾನಿಯಾದವನಿಗೆ ತನ್ನ ಅನಿತ್ಯ ಶರೀರ ಬಿಡುಗಡೆಯಾಗಲು ಇದು ಭಗವಂತನ ನೆನೆಸುವಂತೆ ಆಗಿದೆ. ಇಂತಹ ಸೂಕ್ಷ್ಮ ವಿಚಾರವನ್ನು ಬಹು ಸುಲಭವಾಗಿ ನೀಲ ಮೇಘ ಶ್ಯಾಮ ಎಂದು ಉಚ್ಚರಿಸಿದ್ದಾರೆ. ಅಂತರ್ ಎಂಬುದು ಭೂಮಿ ಆಕಾಶ ಮಧ್ಯಮ ಭಾಗ. ಅದೇ ಅಂತರವನ್ನು ನೋಡುವ ಪ್ರದೇಶ, ಅದೇ ಅಂದರ್ ಅಂದರೆ ಒಳಗಿರುವ ಬಿಂಬನ ಪರಮಾಚ್ಛಾದಿಕ ಎಂಬ ಆವರಣ. ಜೀವರ ಸ್ವರೂಪ ಆಧರಿಸಿ ಭಗವಂತ ತನ್ನ ಇಚ್ಛಾವರಣ ರೂಪ ಪರಮಾಚ್ಛಾದಿಕವನ್ನು ದೂರ ಸರಿಸುವ ಎಂಬ ಉಪಾಸನೆಗೆ ನೀಲ ಮೇಘ ಶ್ಯಾಮನ ಚಿಂತನೆಯಾಗಿದೆ. ನಾವು ನಾಟಕ ಮಂದಿರಕ್ಕೆ ಹೋದಾಗ ಪರದೆ ತೆಗೆದು ಪಾತ್ರಧಾರಿಗಳನ್ನು ಪರಿಚಯಿಸುತ್ತಾರೆ ಅಲ್ಲವೇ? ಅದರಂತೆ ಪರಮಾಚ್ಛಾದಿಕ ಎಂಬ ಪರದೆ ತೆಗೆದು ನಮ್ಮನ್ನು ಪರಿಚಯಿಸುವ ಕ್ರಮವಿದು ನೀಲ ಮೇಘ ಶ್ಯಾಮ ಎಂದು ಲೋಕ ಉದಾಹರಣೆಯಿಂದ ತಿಳಿಯಬಹುದಾಗಿದೆ. ಅತಿಥಿಗಳನ್ನು ಬಾಗಿಲು ತೆಗೆದು ಒಳಗೆ ಕರೆಯುವಂತೆ ಎಂದು ತಿಳಿಯಬಹುದು. ಇದು ನೀಲ ಮೇಘ ಶ್ಯಾಮನ ಕಿರುಪರಿಚಯ. ನೀಲ ಮೇಘ ಶ್ಯಾಮ ಎಂಬತಕ್ಕಂಥದ್ದನ್ನ ದಾಸರು ಇಲ್ಲಿ ಉಪಯೋಗಿಸಿರುವ ಹಿನ್ನೆಲೆ ಏನು? ಭಗವಂತ ಎಲ್ಲ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ. ಭಗವಂತನನ್ನು ಕಾಣಲು ನೀವು ಕಾಡಿಗೆ ಹೋಗಿ ಮರದ ಕೆರಳಿನ ಕುಳಿತುಕೊಳ್ಳಬೇಕಾಗಿ, ನೀವಿರುವ ಜಾಗದಲ್ಲೇ ಭಗವಂತನನ್ನು ಆರಾಧಿಸಬಹುದು ಎಂಬುದನ್ನು ತೋರಿಸಲು ನೀಲ ಮೇಘ ಶ್ಯಾಮ. ಇಷ್ಟು ಶಬ್ದವನ್ನು ನಿಮಗೆ ಹೇಗೆ ತಿಳಿಯಬಹುದು ಅಂದರೆ, ಕೇವಲ ನೀಲ ಮೇಘ ಶ್ಯಾಮ ಎಂಬ 6 ಶಬ್ದಗಳಿಂದ ನೀವು ಎಷ್ಟು ವಾಕ್ಯಗಳನ್ನು, ಎಷ್ಟು ಪದಗಳನ್ನು ಮಾಡಬಲ್ಲಿರಿ ಅಂತ ಹೇಳಿ ನೀವೇ ವ್ಯವಸಾಯ ಮಾಡಿ. ಆಗ ನಿಮಗೆ ತಿಳಿದು ಬರುತ್ತದೆ ಇದರಲ್ಲಿರ್ತಕ್ಕಂಥ ಗೊಟ್ಟು. ಇದನ್ನು ಭಗವಂತ ಒಂದು ಸ್ವಪ್ನದಲ್ಲಿಯೇ ಭಗವಂತ ತೋರಿಸುವಂತೆ ಪುರಂದರದಾಸರು ಇಲ್ಲಿ ಪರಿಚಯಿಸಿದ್ದಾರೆ. ನೋಡಿ, ಈಗಿನ ಜನರು ನಾವೇ ಈ ಕ್ಷಣದಿಂದ ದನಗಳಾದವು ಎಂಬ ಒಂದು ಸ್ವಪ್ನ ನಿಮಗೆ ಆಯಿತು ಅಂತ ತಿಳ್ಕೊಳ್ಳಿ. ಅಂದ್ರೆ ಏನು? ಈ ಕ್ಷಣದಿಂದ ನೀವು ದನ, ನೀವು ಹಸುನೋ ಎತ್ತೋ ಆಗ್ಬಿಡ್ತೀರ. ಈ ಕ್ಷಣದಿಂದ ಇದೇ ದೇಹದಂದರೆ ಈಗಿನ ಸಮಸ್ತ ಜನರು ದನಗಳಾಗಿ ಹೋದರು ಅಂತ ನೀವು ಭಾವಿಸಿ. ಆಗ ಈ ಜಗತ್ತಿನಲ್ಲಿ 900 ಕೋಟಿ ದನಗಳಾಗುತ್ತದೆ. ಈಗಿರ್ತಕ್ಕಂಥ 200 ಕೋಟಿ ದನ ಕರುಗಳು ಮನುಷ್ಯತ್ವ ಬಂದುಬಿಡುತ್ತದೆ. ಆಗ ಭಗವಂತನ ಶಕ್ತಿ ಕೊಟ್ಟರೆ ಏನಾಗುವುದು? ನಿಮ್ಮ ಮಾತು ನಿಲ್ಲುವುದು. ನೀವು ಏನು ಮಾಡಿಕೊಳ್ಳಬೇಕು ಎಂಬತಕ್ಕಂಥದ್ದೆಲ್ಲವೂ ಮನಸ್ಸಿನ ನಿಲ್ಲುವುದು. ಮುಂದೆ ಏನು ಮಾಡಲು ನೀವು ಪಶುಗಳಾದ್ದರಿಂದ ಯಾವ ಹಕ್ಕು ನಿಮ್ಮದಾಗುವುದಿಲ್ಲ.
ನಿಮ್ಮನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಈಗಿನ ಮನುಷ್ಯರಾಗಿರ್ತಕ್ಕಂಥವರು ಕಟ್ಟಿ ಹಾಕುತ್ತಾರೆ, ಅಥವಾ ಹೆಚ್ಚು ಶಾಖವಿರುವ ಸೂರ್ಯನ ಬಿಸಿಲಿನಲ್ಲಿ ಕಾಡಿಗೆ ಅಟ್ಟುತ್ತಾರೆ. ಹಗಲಾಗಲು ನೀವು ಸೂರ್ಯನ ಪ್ರಖರವಾದ ಶಾಖದಲ್ಲಿ ಹುಲ್ಲನ್ನು ಮೇರಿ ಅಲ್ಲೇ ಇದ್ದ ನೀರನ್ನು, ಹೊಳೆ ನೀರನ್ನು, ಕೆರೆ ನೀರನ್ನು ಕುಡಿಯಿರಿ, ಬಂದು ಕತ್ತಲೆ ಕೋಣೆಯಲ್ಲಿ ನಿಲ್ಲಿರಿ. ಇಷ್ಟೇ ನಿಮ್ಮ ಜೀವನ ಪಾತ್ರ. ಈ ಮೂರನ್ನು ತೋರಿಸುವ ಶಬ್ದ ನೀಲ, ಮೇಘ, ಶ್ಯಾಮ. ಇದನ್ನು ಹೇಗೆ ನೀವು ಕಲ್ಪಿಸಿಕೊಳ್ಳುತ್ತೀರಾ? ಅದು ನಿಮಗೆ ಬಿಟ್ಟಿದ್ದು. ಆಗ ಪ್ರತಿಯೊಬ್ಬರಿಗೂ ಏನೆನಿಸುತ್ತೆ? ನಾವು ನಮ್ಮ ಇಂದಿನ ತನಕ ಆರಂಭಿಸದೇ ಇರುವ ಏನು ಕಾರ್ಯಗಳು, ಭಗವಂತನಿಗೆ ನಾವು ಹೇಳಿ ಬಂದ ಕಾರ್ಯಗಳಲ್ಲಿ ಎಷ್ಟು ಮಾಡಿದವು, ಎಷ್ಟು ಇನ್ನು ಪ್ರಾರಂಭವೇ ಮಾಡಲಿಲ್ಲ ಎಂಬ ನಮ್ಮ ಲಿಸ್ಟ್ ಅಂದ್ರೆ ಏನು, ಪೆಂಡಿಂಗ್ ಲಿಸ್ಟ್, ಪೆಂಡಿಂಗ್ ವರ್ಕ್ ಲಿಸ್ಟ್ ಅಂತ ನಾವು ಏನು ಹೇಳ್ತೀವಿ, ಮಾಡಲಾರದ ಕೆಲಸಗಳ ಪಟ್ಟಿ ನಮ್ಮ ಎದುರಾಗುತ್ತದೆ. ಅದನ್ನು ಆಯಾ ಕಾಲಕ್ಕೆ ಮಾಡಬೇಕಾಗಿತ್ತು, ಏನೂ ಮಾಡದೇ ನಾವು ಕಾಲ ಕಳೆದೆವು. ನಾವು ಏನು ಮಾತನಾಡಬಾರದೋ ಅದನ್ನು ಮಾತನಾಡಿಕೊಂಡು ಕಾಲ ಕಳೆದೆವು. ಇದರ ಪರಿಣಾಮ ನಾವು ಇಂದು ಎತ್ತಾದೆವು. ಎತ್ತಾದ್ರಿಂದ ಏನಾಯಿತು? ಇನ್ನು ಮುಂದೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಲೋಕದಲ್ಲಿ ನಾವು ಸಸ್ಪೆನ್ಷನ್ ಅಂತ ಕೇಳ್ತೀವಿ. ಯಾರು ಉಗ್ರವಾದ ತಪ್ಪಿತಸ್ಥವಾಗಿ ಕೆಲಸ ಮಾಡ್ತಾರೋ ಅವರಿಗೆ ತಕ್ಷಣದಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ. ಅದಕ್ಕೆ ಸಸ್ಪೆನ್ಷನ್ ಆರ್ಡರ್ ಅಂತ ಹೇಳ್ತೀವಿ. ಹಾಗೆ ಈಗಿನ ಮನುಷ್ಯರೆಲ್ಲರೂ ತಮಗೆ ನಿಯತವಾದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದಲ್ಲಿ ಮಗ್ನರಾಗಿರುವುದರಿಂದ ಭಗವಂತ ಏನು ಮಾಡ್ತಾನೆ? ಎಲ್ಲರಿಗೂ ಪಶು ಜನ್ಮವನ್ನಾಗಿ ಪರಿವರ್ತಿಸಿ ಬಿಡುತ್ತಾನೆ. ಆಗ ಅವರ ಕಾರ್ಯಕ್ರಮಗಳ ಪಟ್ಟಿ ಏನಾಗತ್ತೆ? ನಿಂತು ಹೋಗುತ್ತೆ. ಇಲ್ಲಿನ ತನಕ ಮಾಡದೇ ಇರತಕ್ಕಂಥ ಪಟ್ಟಿ ಎದುರು ಬಂದು ಆಕಾಶದ ಭೂಮಿ ತನಕ ನಿಲ್ಲುತ್ತೆ. ನಾವು ಮಾಡದೆ ಅಲ್ಪ ಸ್ವಲ್ಪ ಮಾಡಿ ಅಥವಾ ಮಾಡಿದೆ ಹೋಗದೆ ಕೆಡಿಸಿದ ಅನೇಕ ಪಟ್ಟಿಗಳ ಚಿತ್ರಣ ನಮ್ಮ ಕಣ್ಣಿಗೆ ನಿಲ್ಲುತ್ತೆ. ಮಾಡದೇ ಇರುವುದನ್ನು ಕಂಡ್ರೂ ದುಃಖ, ಮಾಡಲು ಹೋಗಿ ಮತ್ತೆ ಅದನ್ನು ಕೆಡಿಸಿದ್ದರೂ ದುಃಖ. ಇದರ ಮಧ್ಯದಲ್ಲಿ ಯಾವುದೋ ಒಂದು ಎರಡು ಅಲ್ಪ ಮಾಡಿದ್ದು ಸಹ ಭಗವಂತ ನೆನಪಿಸುತ್ತಾನೆ. ಅದು ನಮಗೆ ಅತ್ಯಂತ ಅಲ್ಪ. ಮಾಡಬೇಕಾದ ಪಟ್ಟಿ 1000, ಮಾಡಿ ಕೆಡಿಸಿದ ಪಟ್ಟಿ 1,00,000, ಮಾಡಿದ್ದು 1 2. ಇದನ್ನು ನಮ್ಮ ಕಣ್ಣಿನ ಮುಂದೆ ಇಟ್ಟಾಗ ನಾವು ಏನೇನು ಪದಾರ್ಥ ಎಲ್ಲೆಲ್ಲಿ ಏನು ಅರ್ಧಂಬರ್ಧ ವ್ಯವಸ್ಥೆಯಲ್ಲಿ ಬಿಟ್ಟಿರ್ತೀವಿ ಅದು ಯಾವುದನ್ನು ಸಂಪರ್ಕಿಸಲು ಆಗುವುದಿಲ್ಲ. ಏಕೆ? ಪಶುವಾಗಿದ್ದಾಗ ಕತ್ತಲೆ ಕೋಣೆ ಗತಿ, ಹುಲ್ಲುಗಾವಲೆ ಗತಿ. ಮನೆಯೊಳಗೆ ಹೋಗುವಂತಿಲ್ಲ. ನಿಮ್ಮ ಅಟ್ಟದ ಮೇಲೆ ಮಾಡಿದ ಅರ್ಧಂಬರ್ಧ ಕೆಲಸವನ್ನು ವೀಕ್ಷಿಸುವಂತಿಲ್ಲ. ನೀವು ಮಾಡಿದ ಅಡಿಗೆಯನ್ನು ತಿನ್ನುವಂತಿಲ್ಲ. ನೀವು ಬಚ್ಚಿಟ್ಟಿದ್ದ ಹಣವನ್ನು ಬೇರೆಯವರಿಗೆ ಕೊಡಲು ಸಾಧ್ಯವಿಲ್ಲ, ಹೇಳಲು ಸಾಧ್ಯವಿಲ್ಲ. ಏಕೆ? ನಾವು ಏನು ಮಾತನಾಡಬೇಕೋ ಅದನ್ನು ಬಿಟ್ಟು ಬೇರೆಲ್ಲ ಮಾತಾಡಿದೆವು. ಲೋಕವಾರ್ತೆಯನ್ನೇ ಕೇಳುತ್ತಾ ಕುಳಿತೆವು. ಇದರ ಪರಿಣಾಮ ಭಗವಂತ ಸಸ್ಪೆನ್ಷನ್ ಅಂದರೆ ನಮ್ಮ ಮಾತುಗಳಿಗೆ ಒಂದು ತಡೆಯನ್ನು ಒಡ್ಡಿದ. ನಮ್ಮ ದೇಹವನ್ನು ಮನುಷ್ಯಾಕೃತಿಯಿಂದ ಧನಾಕೃತಿ, ಪಶು ಆಕೃತಿಯಾಗಿ ಮಾಡಿಬಿಟ್ಟ. ಅಥವಾ ಮನುಷ್ಯಾಕೃತಿಯಲ್ಲೇ ಇದ್ರು ಪಶುವಿನ ಜ್ಞಾನ ಕೊಟ್ಟ. ಈಗ ನೀವು ಯೋಚಿಸಿ,
ಪಶುವಿನ ಜ್ಞಾನ ಕೊಟ್ಟಾಗ ಹೇಗೆ ನಮ್ಮ ಕರ್ತವ್ಯ ಭ್ರಷ್ಟರಾಗಿ ಇರುತ್ತೇವೆಯೋ ಹಾಗೆ ಇಂದಿನ ಜನ. ಇವರಿಗೆ ಭಗವಂತನ ಸಂಕಲ್ಪವಾಗಲಿ ಭಗವಂತನ ಮಂತ್ರವಾಗಲಿ ಹೇಳಿದರೆ ಏನು ಗೊತ್ತಾಗತ್ತೆ? ನಮ್ಮ ಜೊತೆಯಲ್ಲೇ ಇರುವ ದನಗಳು ನಾವು ನೋಡ್ತೇವೆ, ಅದೇನು ಮಾಡ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಹಾಕೊಂಡು ಇರುತ್ತೆ. ಅದು ಹಸು ಆಗಲಿ ಅಥವಾ ಎತ್ತಾಗಲಿ, ನೀವು ಗಮನಿಸಿ. ಅದಕ್ಕೆ ಆ ಕಣ್ಣಿನ ನೀರಿಗೆ ಕಾರಣ ಏನು ತಿಳಿಯುತ್ತಾ? ನಾವು ಮಾಡದೇ ಇರತಕ್ಕಂಥ ಪಠ್ಯಗಳ ವೀಕ್ಷಣೆ ಮಾಡಿ, ಅರ್ಧಂಬರ್ಧ ಮಾಡಿ ಕೆಡಿಸಿದ ಪಠ್ಯಗಳ ವೀಕ್ಷಣೆ, ನಾವು ಮಾಡಿದ ಒಂದೆರಡು ಕಾರ್ಯಗಳ ಪಠ್ಯಗಳ ವೀಕ್ಷಣೆ. ಇದರಿಂದ ಏನಾಗತ್ತೆ? ಮುಂದೆ ಮಾಡಲು ಶಕ್ಯವಿಲ್ಲ, ಮುಂದೆ ಹೇಳಲು ಶಕ್ಯವಿಲ್ಲ, ಅನುಭವಿಸಬೇಕು. ಅದೇ ದುಃಖ ರೂಪವಾಗಿ ಕಣ್ಣಿನ ನೀರಾಗಿ ದನ ಕರುಗಳು ಎತ್ತುಗಳು ನೀರಿಡುತ್ತಾ ಇರುತ್ತವೆ. ಇವತ್ತು ನೀವು ಗಮನಿಸಿ, ಇದೇ ಸ್ಥಿತಿ ನಮ್ಮೆಲ್ಲ ಮನುಷ್ಯರದು. ಇದು ಒಂದು ಸ್ವಪ್ನ ಸೂಚನೆ ಅಂತ ತಿಳಿಯಿರಿ. ಇಂದಿನಿಂದಲೇ ನೀವು ಭಗವದೇತರ ವಿಷಯದಲ್ಲಿ ಮಾತಾಡುವುದನ್ನು ಬಿಟ್ಟುಬಿಡಿ, ಭಗವಂತನ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಿ, ನಿಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಿ. ಈ ಸಂದೇಶವನ್ನ ನೀಲ, ಮೇಘ, ಶ್ಯಾಮ ಎಂಬುದರಿಂದ ತಿಳಿಯಬಹುದು. ಏನ್ರಿ ಕಥೆಯನ್ನು ಹೇಳಿ ಈ ಪುರಂದರದಾಸರಿಗೆ ಹೇಗೆ ಹೇಳ್ತಾ ಇದ್ದೀರಾ ಅಂದರೆ, ಹೌದು, ನೀಲ, ಮೇಘ, ಶ್ಯಾಮ ಎಂಬತಕ್ಕಂಥದ್ದನ್ನ 6 ಅಕ್ಷರದಲ್ಲಿ ನೋಡಿ. ನೀ ಮೇಲು ಅವಶ್ಯಾಮ ಎಂಬತಕ್ಕಂಥದ್ದಾಗತ್ತೆ. ಅದನ್ನೇ ನೀ ಶ್ಯಾಮ ಅವ ಮೇಲು ಅಂತ ಆಗತ್ತೆ. ಶ್ಯಾಮ ಅಂದ್ರೆ ಏನು? ಕಲ್ಮಶ ಇರೋದು. ಜೀವರು ಅಲ್ಪರು, ಅವ ಮೇಲು ಅಂದ್ರೆ ಭಗವಂತ ಹಿರಿಯ. ಅಂದ್ರೆ ನಿಮ್ಮ ಅಲ್ಪತ್ವವನ್ನು ತೋರಿಸುವ ಶಬ್ದ ನೀ ಶ್ಯಾಮ. ಅವ ಮೇಲು ಅಂತ ಹೇಳಿದಾಗ ಸರ್ವಜ್ಞತ್ವವನ್ನು ತೋರಿಸುವ ಶಬ್ದ. ಜೀವನ ಅಲ್ಪತ್ವ, ಭಗವಂತನ ಸರ್ವಜ್ಞತ್ವ, ಇದನ್ನು ಅದೇ ಶಬ್ದದಿಂದ ಹಿಂದೆ ಮುಂದೆ ಮಾಡಿ ತಿಳಿಯಬಹುದು. ಅದೇ ನೀಲ, ಮೇಘ, ಶ್ಯಾಮ. ಇದು ನಿಮಗೆ ಹೇಗೆ ತಿಳಿಯಿತು? ಪುರಂದರದಾಸರು ತಮಗೆ ಜ್ಞಾನ ಬಂದ ಮೊದಲನೇ ದಿನ ಹೇಳಿದರು, ಈ ಸ್ವಪ್ನ ಸೂಚನೆದಂತೆ ನೀವು ತಿಳಿದುಕೊಳ್ಳಿ. ತಿಳಿದುಕೊಂಡಾಗ ದಾಸರ ವಾಕ್ಯ ಕೇಳಿ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಕಾಲ ಶುಭಕ್ತಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದು ಪುರಂದರ ವಿಠಲರಾಯನ ದರ್ಶನವೇ ಸಂದರ್ಶನವು. ಭಗವಂತ ಅವರ ಸ್ವಪ್ನದಲ್ಲಿ ಅಥವಾ ಎಲ್ಲ ಜೀವರ ಸ್ವಪ್ನದಲ್ಲಿ ಅಥವಾ ಹೀಗೆ ವಿವರಿಸಿದಂತೆ ಇಂದಿನ ಮನುಷ್ಯ ಈ ಕ್ಷಣದಿಂದ ಪಶು. ಹೀಗಾದಾಗ ಅವನ ಗತಿ ಏನಾಗತ್ತೆ? ಮುಂದೆ ಏನೂ ಮಾಡಲಾರದೆ ಆಗ್ತಾನೆ. ಪುರಂದರದಾಸರಿಗೆ ಒಳಗಡೆ ಈ ದರ್ಶನ ಸ್ವಪ್ನದಲ್ಲಿ ಯಾಕೆ ತೋರಿಸಿದರು? ಇನ್ನು ಮುಂದೆ ಭಗವಂತ ನಿಮಿತ್ತವಾಗಿ ನಾವು ಕಾಲ ಕಳೆಯಬೇಕು ಎಂಬತಕ್ಕಂಥದ್ದನ್ನ ಗುರು ಉಪದೇಶ ಇದು ಆಯಿತು. ಯಾರಿಂದ? ವೇದವ್ಯಾಸರಿಂದ ಆಯಿತು. ಆದ್ದರಿಂದ ದಾಸರು ಹೇಳಿದ್ದು ಇಂದಿನ ದಿನವೇ ಶುಭ ದಿನ. ನಮಗಾರಿಗೂ ಈ ಸ್ವಪ್ನವೇ ಬಿದ್ದಿಲ್ಲ ಅಥವಾ ಸ್ವಪ್ನವನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ನಮಗೆ ಇನ್ನೂ ಶುಭ ದಿನವೇ ಆಗಿಲ್ಲ ಅಂತ ತಿಳಿದುಕೊಳ್ಳಿ. ನಿಮಗೆ ಈ ಸ್ವಪ್ನ ಸೂಚನೆ ಆಯ್ತಾ? ನಿಮಗೆ ಇದು ಹೇತವಾಯ್ತಾ? ಇವತ್ತೇ ನಿಮಗೆ ಶುಭ ದಿನ ಅಂತ ತಿಳಿದಿರಿ. ದಿನ ಅಂದ್ರೆ 24 ಗಂಟೆವರೆಗೂ ಇರಬೇಡಿ. ಇಂದಿನ ವಾರ ಶುಭವಾರ, ಇಂದಿನ ತಾರ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ. ಯಾಕೆ?
ಇಂದು ಪುರಂದರ ವಿಠಲರಾಯನ ದರ್ಶನವೇ ಸಂದರ್ಶನವು. ನೋಡಿ, ವ್ಯಾಸರಾಯರ ಚರಣ ಕಮಲ ದರ್ಶನವೇ ಏಸು ಜನ್ಮದ ಸುಕೃತ ಫಲ ದೊರಕಿತೋ. ಎನ್ನ ಸಾಸಿರ ಕೋಟಿ ಪಾವನವಾಯಿತು. ಯಾಕಿದೆ ಹೇಳ್ಕೊಂಡ್ರು? ನಮ್ಮ ಸ್ವಪ್ನ ಸೂಚನೆಯಂತೆ ಮನುಷ್ಯತ್ವ ಹೋಗಿ ಪಶುತ್ವ ಬಂದರೆ ಏನಾಗುವುದು? ಎಚ್ಚೆತ್ತುಕೊಳ್ಳಿ ಎಂಬತಕ್ಕಂಥ ದಿವ್ಯ ಸಂದೇಶ ನೀಲ ಮೇಘ ಶ್ಯಾಮ. ಶ್ರೀಶ ಭಜಿಸುವುದಕ್ಕೆ ಅಧಿಕಾರಿ ನಾನಾದೆ, ವಾಸುದೇವನ ಪೂಜೆಗಧಿಕಾರಿ ನಾನಾದೆ, ದೋಷರಹಿತನಾದೆ, ಪುರಂದರ ವಿಠಲನ ದಾಸರ ಕರುಣವು ಎನ್ನ ಮೇಲಿರಲಿಕ್ಕೆ. ಭಗವಂತನ ಅನುಗ್ರಹ ಹೇಗಾಗಬೇಕು? ಯಾವುದೋ ಒಂದು ಶಬ್ದದಿಂದ ಸಾಕು ಆಗತ್ತೆ. ಆ ಶಬ್ದ ಯಾವುದು? ನೀಲ ಮೇಘ ಶ್ಯಾಮ. ಇದೇ ಮಾತನ್ನ ಜಗನ್ನಾಥದಾಸರು ಸಹ ಹರಿಕಥಾಮೃತಸಾರದಲ್ಲಿ ಹೇಳಿ ತೋರಿಸಿದ್ದಾರೆ. ಮೂಢ ಮಾನವ ಎಲ್ಲ ಕಾಲದೆ ಬೇಡಕೊಂಬೆನಿತೆಂದು ದೈನ್ಯದಿ ಬೇಡದಿಂದದೆ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ನೀಡುವರೆ ನಿನ್ನ ಮಲ ಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡಗೂಡಿ ನಾಡಿಸನ್ನನು ಜನ್ಮ ಜನ್ಮದಲ್ಲಿ ಮರೆಯದಲೆ. ನುಡಿಸನೆನ್ನಂತಿರ್ಬೇಕಾಯ್ತು. ನಾಡಿಸನೆನ್ನನು ಜನ್ಮದಲ್ಲಿ ಮರೆಯದಲೆ. ಈ ಜನ್ಮದಲ್ಲಿ ಭಗವಂತನ ಆರಾಧನೆಯನ್ನೇ ಮಾಡಿಕೊಂಡಿರಬೇಕು ಎಂಬತಕ್ಕಂಥ ಅದ್ಭುತವಾದ ಉಪದೇಶ ನೀಲ ಮೇಘ ಶ್ಯಾಮ. ಇದನ್ನು ಶ್ರೀ ಪುರಂದರದಾಸರು ಪ್ರತಿಯೊಂದು ಗಜ್ಜದಲ್ಲಿ ನಮಗೆ ಬ್ರಹ್ಮೋಪದೇಶದಂತೆ ಭಗವಂತನ ಆರಾಧನೆ ಕ್ರಮವನ್ನೇ ತಿಳಿಸುತ್ತಿದ್ದಾರೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೃದಯಕ್ಕೆ ತಂದುಕೊಂಡು ಬಿಂಬನೊಡನೆ ನೀವು ಚರ್ಚಿಸಿ, ಅನುಭವಿಸಿ, ಆನಂದಿಸಿ. ಇಂಥ ಮಹತ್ ವಿಷಯವನ್ನು ನಮಗೆ ಅನುಗ್ರಹಿಸಿದ ಶ್ರೀ ಪುರಂದರದಾಸರಿಗೆ ಮನಸ್ಸಿನಿಂದ ಭೂಯಿಷ್ಠಾಂತೆ ನಮಃ ಉಕ್ತಿಂ ವಿಧೇಮ. ಅವರ ಅಂತರ್ಯಾಮಿಯಾದ ಭಗವಂತ ಪುರಂದರ ವಿಠಲ ನಮ್ಮನ್ನು ಸಲಹಲಿ, ನಮಗೆ ಯೋಗ್ಯ ಜ್ಞಾನ ಒದಗಿಸಲಿ, ನಮ್ಮ ಪ್ರತಿ ಕ್ಷಣವೂ ಭಗವಂತನನ್ನು ಕೊಂಡಾಡುವಂತಾಗಲಿ ಎಂದು ಪ್ರಾರ್ಥಿಸೋಣ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.